ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉಳಿದಿರೋವಂಥ ಗೋಧಿ ಹಿಟ್ಟಿರುತ್ತಲ್ಲ, ಆ ಗೋಧಿ ಹಿಟ್ಟಿಂದ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಉಳಿದಿರೋ ಗೋಧಿ ಹಿಟ್ಟನ್ನು ನಾವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು ಅಷ್ಟು ಸೇಫ್ ಅಲ್ಲ ಅಂತ ನಾವು ಅದನ್ನು ವೇಸ್ಟ್ ಮಾಡಿಬಿಡ್ತೀವಿ. ಆ ವೇಸ್ಟ್ ಮಾಡೋ ಬದಲು ನಾವು ಈ ಥರ ಮಾಡ್ಕೋಬೋದು. ಮೊದಲು ನಾನೊಂದು ಮಿಕ್ಸಿ ಜಾರ್ಗೆ ಉದ್ದು ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೊಳ್ದಲ್ಲೇ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋವಂಥ ಹಿಟ್ಟಿರುತ್ತಲ್ಲ, ಚಪಾತಿ ಹಿಟ್ಟು ಹಾಕೊಳ್ಳೋಣ. ನೀವು ಚಪಾತಿ ಹಿಟ್ಟು ಎಷ್ಟು ಉಳಿದಿರುತ್ತೋ ಅಷ್ಟು ಉದ್ದಿನ ಹಿಟ್ಟು ಹಾಕ್ಕೊಳ್ಳಿ, ಸರಿ ಹೋಗುತ್ತಾಗ. 1 ಕಪ್ಪಷ್ಟು ಚಪಾತಿ ಹಿಟ್ಟು ಉಳಿದಿದ್ರೆ 1 ಕಪ್ಪಷ್ಟು ಉದ್ದಿನ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಅದರಲ್ಲಿರುತ್ತೆ. ಈಗ ನೆಕ್ಸ್ಟು ನೀರು ಹಾಕ್ಕೊಳ್ತಿದ್ದೀನಿ. ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ನೀರು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಫಸ್ಟ್ ಒಂದ್ಸಲ ರುಬ್ಕೊಂಡು ನೋಡೋಣ. ನೋಡಿ, ಆಗಿದೆ. ಫುಲ್ಲು ಫೈನಾಗಿ ನುಣ್ಣಗೆ ಮಿಕ್ಸ್ ಆಗುತ್ತದು. ಬೇಕಿದ್ರೆ ನೋಡ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಹದದಲ್ಲಿರಲಿ ಇದು. ನಾವು ದೋಸೆ ಹಿಟ್ಟು ಕಲರ್ ರುಬ್ತೀವಲ್ಲ ಆ ಹದದಲ್ಲಿರಲಿ. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಸಾಲ್ಟ್ ಹಾಕೋಣ. ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಬೇಕಿದ್ರೆ ಇದಕ್ಕೆ ಮೆಣಸು ಕೂಡ ಕುಟ್ಟಿ ಹಾಕೋಬೋದು. ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದದಲ್ಲಿರಲಿ. ಇದು ಸ್ಪೂನಲ್ಲಿ ಇಂದ ನಾವು ಹಿಂದೆ ತಿರುಗಿಸಿ ನೋಡಿದಾಗ ಇದು ಜಾರ್ತಾ ಇರಬಾರ್ದು. ನೋಡಿ, ಅಂಟ್ತಾ ಇಲ್ಲ. ಒಂದು ಲೈನ್ ಹಾಕಿದ್ರೆ ಅದು ಹಾಗೇ ಇದೆ, ಲೈನ್ ಕೂಡ್ತಾ ಇಲ್ಲ. ಆ ಹದದಲ್ಲಿದೆ, ಕರೆಕ್ಟಾಗಿದೆ ಇದು. ಸೋಡಾ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದರೆ 1 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲೆಲ್ಲ ಹಚ್ಕೊಂಡಿದ್ದೀನಿ ತಟ್ಟೆಗೆ. ಈಗ ಗ್ಲಾಸ್ ಬಳೆಗಳಿರ್ತಾವಲ್ಲ, ಗ್ಲಾಸ್ ಬಳೆಗಳನ್ನ ಪ್ಲೇಟ್ಗೆ ಇಟ್ಕೊಳ್ಳೋಣ. ಈಗ ಹಿಟ್ಟಿರುತ್ತಲ್ಲ, ನಾವು ಮಾಡ್ಕೊಂಡಿರೋ ಗೋಧಿ ಹಿಟ್ಟು ಮಿಕ್ಸ್ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದೊಂದೇ ಬಳೆಗೆ ಫಸ್ಟ್ ಹಾಕೊಂಬಿಡೋಣ. ನಾವು ಹಿಟ್ಟು ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಈಗ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಾಡೋಣ. ಎಣ್ಣೆ ಇರೋದ್ರಿಂದ ಅದು ಸ್ಪ್ರೆಡ್ ಆಗುತ್ತೆ ಬೇಗ. ನೋಡಿ, ಬಳೆ ಸುತ್ತನೂ ನಾನು ಹಚ್ಕೊಳ್ತಾ ಇದ್ದೀನಿ ಅದನ್ನು, ಹಿಟ್ಟನ್ನ. ಇದು ರೆಡಿ ಇದೆ. ನೋಡಿ, ಇಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ತೆಗೆದು ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಇಲ್ಲಿ 1 ಲೀಟ್ರಷ್ಟು ನೀರು ಯೂಸ್ ಮಾಡಿದ್ದೀನಿ ನಾನಲ್ಲಿ. ಚೆನ್ನಾಗಿ ಕುದಿಲಿ. ಇದು ಕುದಿಬೇಕು ನೀರು. ನೋಡಿ, ಕುದೀತಿದೆ. ಈಗ ಹೆಸರು ಬೇಳೆ ಸೋಸೋದೆಲ್ಲ ಇರುತ್ತಲ್ಲ, ಅದನ್ನು ಇಟ್ಕೊಳ್ಳೋಣ. ಅದರ ಮೇಲೆ ನಾವು ಈ ಹಿಟ್ಟು ಹಾಕ್ಬಿಟ್ಟು ಬಳೆಯಲ್ಲಿ ಇಟ್ಟಿರ್ತೀವಲ್ಲ ಪ್ಲೇಟು, ಆ ಪ್ಲೇಟ್ನೂ ಇಟ್ಕೊಳ್ಳೋಣ. 1 ರಿಂದ 2 ನಿಮಿಷ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಬೇಗ ಬೆಂದ್ಬಿಡುತ್ತೆ, ಟೈಮ್ ಏನು ತೊಗೊಳ್ಳೋದಿಲ್ಲ. ನಿಮಗೆ ಆ ಥರ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಕವರ್ ತೊಗೊಂಡು ಕವರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಹಚ್ಕೊಳ್ಳೋಣ ಆಯಿಲ್ನ.
ಈಗ ಹಿಟ್ಟಿರುತ್ತಲ್ಲ ಹಿಟ್ಟನ್ನ ಹಾಕ್ಕೊಳ್ಳೋಣ, ಸ್ಪ್ರೆಡ್ ಮಾಡೋಣ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಇದು ನೀವು ಅಂಗಡಿಗಳಲ್ಲಿ ತರ್ತಿರಲ್ಲ ಹಪ್ಪಳ, ಅದರಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಹಾಕೋಬೋದು. ಹಾಕ್ಬಿಟ್ಟು ಡೈರೆಕ್ಟ್ ಬಿಸಿಲಲ್ಲಿ ಒಣಗಿಸೋಣ. ಇದನ್ನು ಜಾಸ್ತಿ ಹೊತ್ತು ಒಣಗಿಸೋದು ಬೇಡ, ಒಂದು 3 ರಿಂದ 4 ನಿಮಿಷ ಒಣಗಿಸಿದ್ರೆ ಸಾಕು. ಇಷ್ಟು ತೆಳ್ಳಗೆ ಹಾಕಿದ್ದೀನಿ ನೋಡಿ, ಎಷ್ಟು ತೆಳ್ಳಗಿದೆ ಇದು ಹಪ್ಪಳ ಅಂತ. ನೆಕ್ಸ್ಟ್ ನಾನೀಗ ಆಯಿಲ್ ಹಾಕ್ಕೊತಿದ್ದೀನಿ ಬಾಣಲಿಗೆ. ನೋಡೋಣ ಹಪ್ಪಳ ಹೇಗಾಗಿದೆ ಅಂತ. ಆಯಿಲ್ ಕಾಯ್ದಿದೆ ನೋಡೋಣ. ಸ್ವಲ್ಪ ಸಣ್ಣದೊಂದು ಪೀಸ್ ಹಾಕಿದ್ದೀನಿ, ಕಾಯ್ದಿದೆ ನೋಡೋಣ ಅಂತ. ಜಾಸ್ತಿ ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಬಾರ್ದು, ಸೀದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗಲೇ ನಾವು ಹಪ್ಪಳ ಕರ್ಕೊಂಡ್ಬಿಡ್ಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಹಪ್ಪಳ ಹಾಕ್ಕೊಳ್ತಿದ್ದೀನಿ. ಹೈ ಫ್ಲೇಮ್ ಇರಬಾರ್ದು, ಆಯಿಲು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೋಡಿ ಹಪ್ಪಳ ರೆಡಿ ಇದೆ. ಇದು ಬ್ರೌನ್ ಕಲರೇ ಬರುತ್ತೆ. ಅದು ಗೋಧಿ ಹಿಟ್ಟಿಂದಾಗಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿದ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವತ್ತಿನ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೇದ ಚೇತನ್ ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್.